ನಯನ ನಯನ ಗುಡ್ಲಾ ಮಾರ್ನಿಂಗ್ಸ್ ವಿತ್ ನಯನ ಇರುವಂತಹ ಒಂದು ಕನಸು ಸಾಮಾನ್ಯವಾಗಿ ಈ ಮಳೆಗಾಲವನ್ನ ಕನೆಕ್ಟ್ ಮಾಡಿ ತಗೊಳ್ಳೋದಾದ್ರೆ ಏಪ್ರಿಲ್ ಮೇಯಲ್ಲೇ ಹೆಚ್ಚಿನ ಫಂಕ್ಷನ್ಗಳು, ಹೆಚ್ಚಿನ ಗೃಹ ಪ್ರವೇಶ, ಹೆಚ್ಚಿನ ಮದುವೆಗಳು ಬರುತ್ತೆ. ಮಳೆಗಾಲ ಮುಗಿಯೋದ್ರ ಒಳಗಡೆ ಒಂದು ಬೆಚ್ಚನೆಯ ಮನೆ ಆಗ್ಬೇಕು ಅನ್ನುವಂಥದ್ದು ಅನಾದಿ ಕಾಲದಿಂದಲೂ ಇರುವಂತಹ ಒಂದು ಕನಸು ಸಾಮಾನ್ಯವಾಗಿ ಈ ಮಳೆಗಾಲವನ್ನ ಕನೆಕ್ಟ್ ಮಾಡಿ ತಗೊಳ್ಳೋದಾದ್ರೆ ಏಪ್ರಿಲ್ ಮೇಯಲ್ಲೇ ಹೆಚ್ಚಿನ ಫಂಕ್ಷನ್ಗಳು, ಹೆಚ್ಚಿನ ಗೃಹ ಪ್ರವೇಶ, ಹೆಚ್ಚಿನ ಮದುವೆಗಳು ಬರುತ್ತೆ. ಅದಕ್ಕೆ ಬೇರೆ ಬೇರೆ ಕಾರಣ ಇದ್ದಿರಬಹುದು. ಒಂದ್ ಕಡೆ ಆ ಟೈಮಲ್ಲಿ ಸ್ಕೂಲ್ಗೆ ರಜಾ ಅಲ್ವಾ ಮಕ್ಕಳಿಗೆ ಅಂತ ಹೇಳ್ತಾರೆ. ಇನ್ನು ಕೆಲವರು ಹೇಳ್ತಾರೆ ಸಮ್ಮರಲ್ಲಿ ಸಾಮಾನ್ಯವಾಗಿ ಕೆಲಸ ಕಾರ್ಯಗಳು ಅಷ್ಟಿರೋದಿಲ್ಲ, ಮಳೆ ಬರುವಾಗ ಕೆಲಸ ಕಾರ್ಯಗಳು ಜಾಸ್ತಿ ಶುರುವಾಗುತ್ತೆ, ಅಲ್ಲಿವರೆಗೂ ಮನುಷ್ಯ ಸ್ವಲ್ಪ ಫ್ರೀ ಆಗಿರ್ತಾನೆ ಅಲ್ವಾ, ಅದಕ್ಕಾಗಿ ಆ ಟೈಮನ್ನು ಈ ಫಂಕ್ಷನ್ಗಳು ಅದು ಇದು ಅಂತೆಲ್ಲ ಮಾಡ್ತಾರೆ ಅಂತ. ಆದರೆ ಈ ಸೆಕೆನ ನೆನೆಸ್ಕೊಂಡ್ರೆ ಸೆಕೆಗಾಲದಲ್ಲಿ ಬೇಡ ಫಂಕ್ಷನ್ಗಳು ಅಂತ ಆಗುತ್ತೆ ಅಲ್ವಾ. ಆ್ಯಂಡ್ ಈ ಗೃಹ ಪ್ರವೇಶ ಅಂತಂದ ತಕ್ಷಣ ನೆನಪಾಯ್ತು ನೋಡಿ, ಮನೇನ ತುಂಬಾ ದೊಡ್ಡದಾಗಿ ಕಟ್ತಾರೆ ಈಗಿನ ಕಾಲದಲ್ಲಿ. ಒಂದು ಮನೆಗಿಂತ ಇನ್ನೊಂದು ಮನೆ ಸ್ವಲ್ಪವಾದ್ರೂ ದೊಡ್ಡವಿರಬೇಕು ಅಂತ ಹೇಳಿಯೇ ಆಶಿಸ್ತಾರೆ. ಆ್ಯಂಡ್ ಪ್ರತಿಯೊಬ್ಬರಿಗೂ ಮನೆ ಬಗ್ಗೆ 1000 ಕನಸಿರುತ್ತೆ. ಆದರೆ ಆ ಮನೆ ಹೇಗಿರಬೇಕು, ಮನೆ ಒಳಗಡೆಯ ಒಂದು ವ್ಯವಸ್ಥೆ ಹೇಗಿರಬೇಕು ಅನ್ನೋದಕ್ಕೆ ಆದರ್ಶ ಮನೆಯ ಲಕ್ಷಣಗಳ ಬಗ್ಗೆ ನಮ್ಮ ಹಿರಿಯರು ಏನು ಹೇಳಿದ್ದಾರೆ. ಮನೆ ದೊಡ್ಡದಾಗಿದ್ರೆ ಸಾಕಾಗೋದಿಲ್ಲ, ಮನಸ್ಸು ಕೂಡ ದೊಡ್ಡದಾಗಿರ್ಬೇಕು ಅನ್ನುವಂಥ ಮಾತನ್ನ ನೀವು ಕೇಳಿರ್ಬೋದು ಅಲ್ವಾ. ಎಷ್ಟು ಸತ್ಯ ಅಡಗಿದೆ ಅದರಲ್ಲಿ. ಎಷ್ಟೋ ಜನ ದೊಡ್ಡ ದೊಡ್ಡ ಮನೆಗಳನ್ನ ಈಗಿನ ಕಾಲದಲ್ಲಿ ಕಟ್ಟಿಸ್ತಾ ಇದ್ದಾರೆ, ಆದರೆ ಆ ಮನೆ ಒಳಗಡೆ ಮನುಷ್ಯರೇ ಇರೋದಿಲ್ಲ. ಕೆಲವೊಮ್ಮೆ ಮನುಷ್ಯರಿದ್ರೂ ಕೂಡ ಮಾತಾಡಿಸುವಂತಹ ಮನಸ್ಥಿತಿಯಲ್ಲಿ ಇರೋದಿಲ್ಲ. ಮನೆಗೆ ಬಂದವರನ್ನ ಆತಿಥ್ಯ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಆ್ಯಂಡ್ ಆ ಮನೆ ಅಂತ ಹೇಳಿದ್ರೆ ಅಲ್ಲಿ ಒಂದು ರೀತಿ ಜೀವ ಕಳೆ ತುಂಬಿರಬೇಕು. ಏನಂತೀರಾ? ಮೊದಲೆಲ್ಲ ಮನೆ ತುಂಬ ಜನ ಇರ್ತಾ ಇದ್ರು, ಮನೆಯ ಪ್ರತಿ ಕೋಣೆಯಲ್ಲೂ ಕೂಡ ಆ ಜೀವಂತಿಕೆ ಅನ್ನೋದು ಎದ್ದು ಕಾಣ್ತಾ ಇತ್ತು. ಆ್ಯಂಡ್ ಕೆಲವೊಮ್ಮೆ ಮನೆ ಚಿಕ್ಕದಾಗಿದ್ರು ಕೂಡ ಮನೆ ತುಂಬ ಕಲರವನ್ನೇ ತುಂಬಿರುತ್ತೆ. ಆ್ಯಂಡ್ ಆದರ್ಶ ಮನೆಯ ಲಕ್ಷಣಗಳ ವಿಷಯಕ್ಕೆ ಬಂದರೆ ಈ ಮನೆಯಲ್ಲೆಲ್ಲ ಒಂದು ಸಾರ್ಥಕ ಮನೆಯ ಲಕ್ಷಣಗಳು ಅಂತ ಒಂದು ಬೋರ್ಡ್ ಇರ್ತಾ ಇತ್ತು. ನಮ್ಮ ಮನೇಲಿ ನನಗೆ ನೆನಪಿದೆ, ನಾನು ಚಿಕ್ಕ ವಯಸ್ಸಿನಿಂದ ಆ ಬೋರ್ಡಲ್ಲಿರುವಂತಹ ಒಂದು ಪದಗಳ ಅರ್ಥ ಕೇಳ್ತಾ ಇದೆ ನನ್ನ ಅಜ್ಜಿಯಲ್ಲಿ ಎಲ್ಲ. ಆ್ಯಂಡ್ ಅದರಲ್ಲಿ ಮೊದಲನೇದು ಸುವ್ಯವಸ್ಥೆಯೇ ಮನೆಯ ಸೊಬಗು ಅಂತ. ಮನೆಯಲ್ಲಿ ಎಲ್ಲವೂ ಕೂಡ ವ್ಯವಸ್ಥಿತವಾಗಿ ಇರಬೇಕು ಅನ್ನುವಂಥದ್ದು. ಆ್ಯಂಡ್ ಅದು ವಸ್ತುಗಳನ್ನು ಇಡುವಂತಹ ರೀತಿಯಲ್ಲಿ ಇರಬಹುದು, ಅಥವಾ ಆ ಮನೆಯಲ್ಲಿ ಇರುವಂತಹ ಎಲ್ಲ ಆಕ್ಟಿವಿಟೀಸು ವ್ಯವಸ್ಥಿತವಾಗಿ ನಡೆಯುವಂಥದ್ದಿರ್ಬೋದು, ಏನು ಬೇಕಾದರೂ ಕಲ್ಪನೆ ಮಾಡ್ಕೋಬಹುದು. ಒಂದು ಮನೆ ಅನ್ನೋದು ಅವ್ಯವಸ್ಥೆಯ ಗೂಡಾಗಿರಬಾರ್ದು, ಸುವ್ಯವಸ್ಥೆಯ ಗೂಡಾಗಿರಬೇಕು ಅನ್ನುವಂಥದ್ದು. ಇನ್ನು ಎರಡನೇದು ಸಂತುಷ್ಟ ಗೃಹಿಣಿಯೇ ಮನೆಯ ಲಕ್ಷ್ಮಿ ಅಂತ. ಹೆಣ್ಮಕ್ಳಿಗೆ ಎಷ್ಟು ಪ್ರಧಾನ ಸ್ಥಾನಮಾನ ಇತ್ತು ಅಂತ ನೋಡಿ. ಹೆಣ್ಮಕ್ಳಿಗೆ ಯಾವಾಗ ತೃಪ್ತಿ ಅನ್ನೋದು ತುಂಬಿರುತ್ತೆ, ನಮಗೆ ಏನು ದೇವರು ಕೊಟ್ಟಿದ್ದಾನೆ ಅದೆಲ್ಲವೂ ಕೂಡ ಸಾಕಷ್ಟಿದೆ ಅಂತ ಹೇಳುವಂತಹ ಒಂದು ಭಾವನೆ ಯಾವ ಹೆಣ್ಮಕ್ಳಲ್ಲಿ ಇರುತ್ತೋ ಅಂತಹ ಸಂತುಷ್ಟ ಗೃಹಿಣಿಯರು ಮನೆಯ ಲಕ್ಷ್ಮಿ ಅಂತ. ಕೆಲವರಿಗೆ ಏನು ತಂದ್ರೂ ಏನು ಮಾಡಿದ್ರೂ ತೃಪ್ತಿ ಅನ್ನೋದೇ ಇಲ್ಲ. ಇವತ್ತು ಹತ್ತಂದ್ರೆ ನಾಳೆ ಇನ್ಯಾವುದೋ ಕೇಳ್ತಾರೆ, ಇನ್ಯಾರೋ ಪಕ್ಕದ ಮನೇಲಿ ಏನೋ ಮಾಡಿದ್ರು ಅಂತ ನಮ್ಮನೇಲಿ ಇಲ್ವಲ್ಲ ಅಂತ ಜಗಳ ಆಡ್ತಾರೆ. ಇಂತಹ ಕೆಲಸಗಳನ್ನ ಮಾಡಬಾರ್ದು ಅನ್ನುವಂಥದ್ದಕ್ಕೆ ನಮ್ಮ ಹಿರಿಯರು ಇದನ್ನ ಹೇಳ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ಮನೆಗೆ ಬಂದವರನ್ನ ಮಾತಾಡಿಸಿ ಕೂತ್ಕೊಳ್ಳಿ, ನಿಮ್ಗೆ ಕುಡಿಯೋದಕ್ಕೆ ನೀರು ಬೇಕಾ ಅಂತ ಕೇಳುವಂತಹ ಸಂಪ್ರದಾಯವನ್ನೇ ಎಷ್ಟೋ ಜನ ಮರಿತಾ ಇದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಫಸ್ಟ್ ಆಫ್ ಆಲ್ ಒಬ್ರು ಮನೆಗೆ ಹೋಗಬೇಕು ಅಂತಂದ್ರೆ ಫೋನ್ ಮಾಡಿ ಅವ್ರು ಇದಾರಾ ಇಲ್ವಾ ಅಂತ ಕನ್ಫರ್ಮ್ ಮಾಡಿಕೊಂಡು ಹೋಗಬೇಕಾದಂತಹ ಒಂದು ಪರಿಸ್ಥಿತಿಗೆ ಬಂದು ರೀಚ್ ಆಗಿದ್ವಿ. ಆ್ಯಂಡ್ ಇದು ಅನಿವಾರ್ಯತೆ ಕೂಡ. ವರ್ಕಿಂಗ್ನವರಿದ್ದರೆ ಅವರ ಒಂದು ಮನೆಗೆ ಯಾವಾಗಲೂ ಬೀಗ ಹಾಕಿರುತ್ತೆ, ಅವ್ರು ಫೋನ್ ಮಾಡ್ಕೊಂಡು ಹೋಗಲೇಬೇಕು ಅಂತಹ ಪರಿಸ್ಥಿತಿ ಅಲ್ವಾ. ಇನ್ನು ಮನೇಲಿ ಒಬ್ಬರೋ ಇಬ್ಬರೋ ಇರುವಾಗ ಕೂಡ ಅವರೆಲ್ಲೋ ಫಂಕ್ಷನ್ಗೆ ಅಂತ ಹೋಗಿರ್ತಾರೆ, ಮನೆಗೆ ಯಾರಾದರೂ ಇನ್ವಿಟೇಷನ್ ಕೊಡೋದಕ್ಕೆ ಬರ್ತಿದ್ದಾರೆ ಅಂತಂದರೆ ಮನೇಲಿ ಜನನೇ ಇರೋದಿಲ್ಲ. ಹೀಗೆ ಬಾಗಿಲು ಹಾಕಿದ ಮನೆಗಳೇ ಸ್ವಾಗತಿಸ್ತವೆ. ಆದರೆ ಮನೇಲಿ ಒಂದಿಷ್ಟು ವ್ಯವಸ್ಥೆಗಳಿರಬೇಕು ಅಂತ ಹೇಳ್ತಾ ಇದ್ದೆ. ಆ್ಯಂಡ್ ಮನೇಲಿ ಸಮಾಧಾನವೇ ಮನೆಯ ಸುಖ ಶಾಂತಿ ಅಂತೆ ನೋಡಿ. ಯಾವಾಗಲೂ ಅಲ್ಲಿ ಸಮಾಧಾನ ಅನ್ನೋದು ನೆಲೆಸಿರಬೇಕು, ಜಗಳ ಅನ್ನೋದು ಆಗಬಾರ್ದು, ವಾದ ವಿವಾದಗಳು ನಡಿಬಾರ್ದು. ಅದೇ ಆ ಮನೆಯ ಸುಖ ಶಾಂತಿ. ಇದು ಆದರ್ಶ ಮನೆಯ ಲಕ್ಷಣ ಅಂತ ಹೇಳಲಾಗ್ತಾ ಇದೆ. ಆ್ಯಂಡ್ ಆದರಾತಿಥ್ಯವೇ ಮನೆಯ ವೈಭವ. ಆದರಾತಿಥ್ಯ ಅನ್ನೋದು ತುಂಬ ಇಂಪಾರ್ಟೆಂಟ್ ಅನ್ನೋದು ಭಾರತೀಯ ಸಂಸ್ಕೃತಿಯಲ್ಲಿ ಇರುವಂಥದ್ದು. ಅತಿಥಿ ದೇವೋಭವ ಅಂತ ಹೇಳ್ತೀವಿ ನಾವು. ಮನೆಗೆ ಬಂದವರನ್ನ ಸಂತೃಪ್ತಿಗೊಳಿಸಿ ಕಳಿಸೋದಿದೆ ಅಲ್ವಾ, ಅದು ಆ ಮನೆಯ ಲಕ್ಷಣ ಅಂತ ಹೇಳಲಾಗುತ್ತೆ. ಮೊದಲೆಲ್ಲ ಊಟದ ಟೈಮಲ್ಲಿ ಯಾರಾದರೂ ಬಂದರೆ ಅವ್ರಿಗೆ ಊಟ ಹಾಕಿಬಿಟ್ಟೇ ಕಳಿಸೋದು. ಅಂತಹ ಒಂದು ವ್ಯವಸ್ಥೆಯನ್ನು ನಮ್ಮ ಹಿರಿಯರು ಎಷ್ಟು ಅದ್ಭುತವಾಗಿ ಅಂದಿನ ಕಾಲದಲ್ಲಿ ಮಾಡ್ತಾ ಇದ್ರು ಅನ್ನುವಂಥದ್ದಲ್ವಾ. ಆ್ಯಂಡ್ ಈಗಂತೂ ಮನೇಲಿ ಎಷ್ಟು ಜನ ಇದ್ದಾರೆ ಅವ್ರಿಗೆ ಲೆಕ್ಕ ಮಾಡಿ ಅಡುಗೆ ಮಾಡುವಂತಹ ಸಿಸ್ಟಮ್ ಬಂದಾಗಿದೆ. ಆದರೂ ಕೂಡ ಪರವಾಗಿಲ್ಲ, ಊಟದ ಟೈಮ್ಗೆ ಯಾರಾದರೂ ಬಂದರೆ, ತಿಂಡಿ ಟೈಮ್ಗೆ ಯಾರಾದರೂ ಬಂದರೆ ಬನ್ನಿ ತಿನ್ನಿ, ನಾವು ಏನು ತಿಂತಾ ಇದ್ದೀವೋ ಅದರಲ್ಲೇ ಒಂದು ತುತ್ತು ನಿಮಗೂ ಕೊಡ್ತೀವಿ ಅನ್ನುವಂಥದ್ದು ಎಷ್ಟು ಜನರಿಗಿದೆ ಅಲ್ವಾ. ಕೆಲವ್ರು ಅನ್ಕೋತಾರೆ ಇವತ್ತೇನು ಅಂತ ಸ್ಪೆಷಲ್ ಇಲ್ವಲ್ಲ, ಇವ್ರಿಗೆ ಹೇಗೆ ಊಟ ಹಾಕಿ ಕಳಿಸೋದು ಅಂತ ಎಷ್ಟೋ ಜನ ಕೇಳೋದು ಇಲ್ಲ. ಆ್ಯಕ್ಚುಲಿ
ಪ್ರೀತಿ ಗೌರವ ಇದ್ರೆ ಇಂಥದ್ದೆಲ್ಲ ಮ್ಯಾಟರೇ ಆಗೋದಿಲ್ಲ. ಗಂಜಿ ಊಟ ಆದರೂ ಖುಷಿಯಿಂದಾನೇ ಊಟ ಮಾಡಿ ಹೋಗ್ತಾರೆ ಅಲ್ವಾ. ಆ್ಯಂಡ್ ನೀವು ಊಟ ಮಾಡ್ಕೊಂಡು ಹೋಗಿ ಅನ್ನುವಂಥದ್ದು ಬಾಯಿ ತುಂಬ ಹೇಳೋ ಅಭ್ಯಾಸ ಇದೆ ಅಲ್ವಾ, ಅದೇ ಇಂಪಾರ್ಟೆಂಟ್. ಆ್ಯಂಡ್ ಈಗಿನ ಜನ್ರೇಷನಲ್ಲಿ ಅದು ತುಂಬ ಮುಖ್ಯವಾಗಿ ಬೇಕಾಗಿರೋದು. ಏನಂತೀರಾ? ಹಾಗೆ ನೆನಪಾಯಿತು, ನಮ್ಮ ಮನೇಲಿ ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಒಂದು ಬೋರ್ಡ್ ಇತ್ತು, ಅದರಲ್ಲಿ ಸಾರ್ಥಕ ಮನೆಯ ಲಕ್ಷಣಗಳು ಅಂತ ಹೇಳಿ ಒಂದಿಷ್ಟು ವಿಷಯಗಳನ್ನ ಹಾಕಿದ್ರು. ಅದು ಇನ್ನೂ ಕೂಡ ಕಣ್ಣಿಗೆ ಕಟ್ಟಿದ ಹಾಗೆ ಇದೆ. ನಿನ್ನೆಯ ದಿನ ಬೇರೆ ಯಾರ್ದೋ ಮನೆಗೆ ಹೋದಾಗ ಅದನ್ನು ನೋಡ್ತಾ ಇದ್ದೆ, ಹಾಗೆ ಅನಿಸ್ತು, ಹೌದಲ್ವಾ, ಮನೇಲಿ ಇದೆಲ್ಲ ಎಷ್ಟು ಮುಖ್ಯ. ಈಗೆಲ್ಲ ಬರೀ ಮನೆಗಳಿರುತ್ತೆ, ಆದರೆ ಮನೆಯ ಮನಸ್ಸುಗಳಲ್ಲಿ ಸುಖ ಶಾಂತಿನೇ ನೆಲೆಸಿರೋದಿಲ್ಲ. ಯಾವಾಗಲೂ ಅತೃಪ್ತವಾದಂತಹ ಆತ್ಮಗಳ ರೀತಿಯಲ್ಲಿ ಇರುತ್ತೆ. ಆ್ಯಂಡ್ ಜೀವನದಲ್ಲಿ ಲಿಮಿಟೇಷನ್ ಅನ್ನೋದು ಇರಬೇಕಂತೆ, ಸಾರ್ಥಕತೆ ಅನ್ನೋದು ಇರಬೇಕಂತೆ. ಇದನ್ನು ನಮ್ಮ ಹಿರಿಯರು ಹೇಳ್ತಾ ಇದ್ರು. ಅವ್ರು ನೋಡಿ ಆವತ್ತಿನ ದಿನದ ವಿಚಾರಗಳ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ರು, ಫ್ಯೂಚರ್ ಬಗ್ಗೆ ಕೂಡ ಯೋಚನೆ ಮಾಡ್ತಾ ಇದ್ರು. ಅಲ್ಪ ಸ್ವಲ್ಪ ಸೇವಿಂಗ್ಸ್ ಮಾಡಬೇಕು ಅನ್ನೋದು ಕೂಡ ಅವ್ರಿಗೆ ಗೊತ್ತಿತ್ತು. ಅದ್ರ ಜೊತೆಗೆ ಅವರಿಗೆ ಆ ಕಾಂಪಿಟೀಷನ್ ಅನ್ನೋದಾಗಲಿ ಅಥವಾ ತುಂಬಾ ಗಳಿಸಬೇಕು ಅಥವಾ ಮಹತ್ವಾಕಾಂಕ್ಷೆ ಅನ್ನೋದು ಯಾವತ್ತೂ ಅವರ ಶಾಂತಿ ನೆಮ್ಮದಿಯನ್ನು ಕಸಿದುಕೊಳ್ಳುವ ಲೆವೆಲ್ಗೆ ಇರ್ತಾ ಇರಲಿಲ್ಲ ಅಂತ. ಇನ್ನು ಆದರ್ಶ ಮನೆಯ ಲಕ್ಷಣಗಳಲ್ಲಿ ಧಾರ್ಮಿಕತೆಯೇ ಮನೆಯ ಕಳಸ ಅನ್ನೋದು. ಹೌದು, ಆ ಮನೆಯಲ್ಲಿ ಆಧ್ಯಾತ್ಮ ಅನ್ನೋದು ನೆಲೆಸಬೇಕು. ಇದು ಆ ಮನೆಯ ಸುಖ ಶಾಂತಿ ನೆಮ್ಮದಿಗೆ ಕಾರಣ ಆಗುತ್ತೆ ಅನ್ನುವಂಥದ್ದನ್ನು ನಮ್ಮ ಹಿರಿಯರು ಅರ್ಥ ಮಾಡ್ಕೊಂಡಿದ್ರು. ಮೊದಲೆಲ್ಲ ಮನೆಗಳಲ್ಲಿ ಭಜನೆ ಹೇಳುವಂಥ ಒಂದು ಸಂಪ್ರದಾಯ ಇತ್ತು, ನಿಮಗೂ ಕೂಡ ಗೊತ್ತಿರಬಹುದು. ಇದೆಲ್ಲ ಆ ಮನೆಯ ಒಂದು ಶಾಂತಿಗೆ ಕಾರಣ ಆಗುತ್ತೆ, ಜೊತೆಗೆ ಮನಸ್ಸಿನ ಶಾಂತಿಗೆ ಕಾರಣ ಆಗುತ್ತೆ. ಯಾವಾಗ ಒಬ್ಬ ವ್ಯಕ್ತಿ ಮನಸ್ಸಿನಿಂದ ಶಾಂತಿಯಿಂದ ಇರ್ತಾನೋ ಆಗ ಮನೆಯಲ್ಲಿ ಆಟೋಮೆಟಿಕ್ ಆಗಿ ಶಾಂತಿ ನೆಲೆಸುತ್ತೆ. ಎಲ್ಲೆಲ್ಲೂ ಅಶಾಂತಿಯೇ ತುಂಬಿರುವಾಗ ಅದೇ ರಿಪೀಟ್ ಆಗುತ್ತೆ. ಆಫೀಸಲ್ಲಿ ಯಾರೋ ಬೈದ್ರು ಅಂತ ಆ ಪ್ರೆಷರ್ನ ತಂದು ಮನೇಲಿ ಹೆಂಡತಿ ಮಕ್ಕಳು ಅಥವಾ ಮನೇಲಿ ಇರೋರ ಮೇಲೆ ಹಾಕೋದು, ಅಥವಾ ಗಂಡ ಮಕ್ಕಳು ಕೂಡ ಆಗಿರ್ಬೋದು. ಈಗಿನ ಕಾಲಕ್ಕೆ ಬರೋದಾದ್ರೆ ಎಲ್ಲರೂ ವರ್ಕಿಂಗ್ ಅಲ್ವಾ, ಆಫೀಸ್ ವಿಷಯಗಳನ್ನು ಆಫೀಸಲ್ಲೇ ಬಿಟ್ಟು ಬರಬೇಕು, ಮನೆ ವಿಷಯಗಳನ್ನು ಮನೇಲೇ ಇಟ್ಕೋಬೇಕು. ಇಂತಹ ಒಂದು ಮೈಂಡ್ ಸೆಟ್ಟನ್ನು ರೆಡಿ ಮಾಡ್ಕೋಬೇಕಾಗತ್ತೆ ಒಂದು ಅದ್ಭುತವಾದಂತಹ ಜೀವನವನ್ನು ನಡೆಸೋದಕ್ಕೆ ಅಲ್ವಾ. ಆ್ಯಂಡ್ ಮನೆ ಅನ್ನೋದು ಕಲ್ಲು ಇಟ್ಟಿಗೆಗಳಿಂದ ಕಟ್ಟುವಂಥದ್ದಲ್ಲ. ಮನೆ ಅನ್ನೋದನ್ನ ಪ್ರೀತಿ, ವಿಶ್ವಾಸ, ನಂಬಿಕೆ, ಸ್ನೇಹದಿಂದ ಕಟ್ಟಬೇಕು ಅಂತ ಹೇಳ್ತಾರೆ. ಆಗ್ಲೇ ಅದೊಂದು ಪ್ರೀತಿಯ ಗೂಡಾಗೋದು. ಏನಂತೀರಾ? ಆ ಬೆಚ್ಚನೆಯ ಗೂಡು. 92.7 ಬಿಗ್ FM ಕೇಳ್ತಾನೆ ಇರಿ. ಇಂತಹ ಒಂದಿಷ್ಟು ವಿಚಾರಗಳು ಬರ್ತಾನೆ ಇರುತ್ತೆ. ಯೋಚನೆ ಯಾಕೆ, ಚೇಂಜ್ ಓಕೆ.